ಕನ್ನಡಿಯೊಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ. ಐ ಆಮ್ ಟೋಲ್ಡ್ ದಟ್ ಅಂಬಾನೀಸ್ ದಟ್ younger brother son has cleared all dues now. His shares are going up now. ಅರ್ಥ ಆಯ್ತಲ್ಲ? ಸೊ ಎಲ್ರಿಗೂ ಇರುತ್ತೆ. ಅಲ್ಲೆಲ್ಲ ಪೇಪರ್ನಲ್ಲೋ ಎಲ್ಲ at least he can help his father now. that son has taken over that ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಸಾಲ ಎಲ್ಲ ತೀರಿಸಿ ಮಾಡಿದ್ದಾರೆ ಅಂತ. why should we go there? We saw here in Karnataka itself that coffee day, after the Siddhartha died, his wife has taken over and she has cleared the dues now. Muniswami Gowda, petitioner, respondent ಕೊಡಿ. ಎಷ್ಟು ಕೊಟ್ರಿ? 25,000 rupees. Some more rupees 25,000 is tendered by Council for Revision Petitioner to the Council for Respondent. Balance ಎಷ್ಟಿದೆ? 1,65,000. ಯಾವಾಗ ಕೊಡ್ತೀರಿ? Within 2 Release this matter on 28/6. My lord, one submission, my lord, 28/6. The money was paid in 2014 by way of account transfer. Want this money or not? Please, my lord, I want it. ಅದು ಮಾಡಿ 28/6 ಮಾಡ್ತಾರೆ. He is seeking for reduction of 50,000. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ಬರ್ಲಿ, ದುಡ್ಡು ಬರ್ಲಿ. Please, my lord, kindly act on June 1st, July 1st week. It is 75 years age, sir. ಏನ್ ಮಾಡ್ಬೇಕು ಇವ್ರೆ? June 1st week or July 1st week. No. Petitioner number 1 is a partnership firm. Please, I apologize. 28/6. Manjunath. Manjunath. My lord, make one submission. Yesterday, the submission is not recorded. The amount is settled 4,50,000 rupees. Out of that, we paid 25,000 today. The submission is not. ಅದೆಲ್ಲ ಆಮೇಲೆ ನೋಡೋಣ, ನೀವು ಕೊಡಿ, ದುಡ್ಡು ಕೊಡ್ತಾ ಬನ್ನಿ, ಆಮೇಲೆ ಎಲ್ಲ ಮಾಡಿಸೋಣ. Please. ನೀವ್ ಯಾಕೆ ಯೋಚನೆ ಮಾಡ್ತೀರಿ ವಕೀಲ್ರೆ? ಅವ್ರು ಮಾಡ್ಲಿ, ದುಡ್ಡು ಕೊಡಿ. ನೀವು ದುಡ್ಡು ಕೊಟ್ರೆ ನಾವು ಅವ್ರಿಗೆ ಹೇಳಿ ಸೆಟಲ್ ಮಾಡಿಸೋಣ. Grateful. ನೀವು ಅಷ್ಟೇ, ಅವ್ನು ನಾಳೆ ಬೆಳಗ್ಗೆ ಸತ್ತೋದ್ರೆ ಏನು ಬರೋದಿಲ್ಲ. My lord. ಕೊಡೋರ ಹತ್ರ ನೀವು ಜಗ್ಬಾರ್ದು. Please, my lord. There are 2 sets of accused. One who is really in trouble, one who doesn't want to pay at all. Please. ಇಲ್ಲಿ ಇವರೇನೋ ಟ್ರಬಲ್ ಅಲ್ಲಿ ಇರ್ತಾರೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಹಂಗ್ ಮಾಡ್ತಾರೆ. ಅವ್ರು ಕೊಡ್ತಾ ಇದಾರೆ, ಕೊಡುವಾಗ ಸ್ವಲ್ಪ ಸಮಯ ಕೊಡಿ. ಗೊತ್ತಾಯ್ತಲ್ಲ? ಸಮಯ ಕೊಟ್ಟು ಇಸ್ಕೊಳ್ಳೋದು ನೋಡಿ. Please. ಗೊತ್ತಾಯ್ತಲ್ಲ? Please. ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೈನ್ ಅಂತ. ಸೆಕೆಂಡ್ ಈಸ್ ಎ ಬರ್ಡ್ ಇನ್ ಹ್ಯಾಂಡ್ ಈಸ್ 2 in the bush ಅಂತ. Please. ಗೊತ್ತಾಯ್ತಲ್ಲ? Please. ಕನ್ನಡಿಯೊಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ. ತಗೊಳ್ಳಿ, ಇವೆಲ್ಲ ಕಷ್ಟ. ಗೊತ್ತಾಯ್ತಲ್ಲ? ಎಲ್ರಿಗೂ ಕಷ್ಟ ಇರುತ್ತೆ, ಯಾರಿಗೂ ಅಷ್ಟು ಸುಲಭವಾಗಿರಲ್ಲ. ಸಮ್ ಸೆಟ್ ಆಫ್ ಅಕ್ಯೂಸ್ಡ್ ಆರ್ ದೇರ್. ಅವ್ರ ಹತ್ರ ದುಡ್ಡಿದೆ, ಎಲ್ಲ ಇದೆ, ಕೊಡಕ್ಕೆ ಇಷ್ಟ ಇಲ್ಲ. ಅವ್ರಿಗೇನು ಬೇಕು ನಾವು ಮಾಡೋಣ. ಸಮ್ ಪೀಪಲ್ ಆರ್ ಆಫ್ ಎಲ್ರಿಗೂ ಅಪ್ಸ್ ಅಂಡ್ ಡೌನ್ಸ್ ಎಲ್ಲರಿಗೂ ಇರುತ್ತೆ. ಐ ಆಮ್ ಟೋಲ್ಡ್ ದಟ್ ಅಂಬಾನೀಸ್ ದಟ್ younger brother son has cleared all dues now. His shares are going up now. ಅರ್ಥ ಆಯ್ತಲ್ಲ? ಸೊ ಎಲ್ರಿಗೂ ಇರುತ್ತೆ. ಅಲ್ಲೆಲ್ಲ ಪೇಪರ್ನಲ್ಲೋ ಎಲ್ಲ At least he can help his father now. that son has taken over that ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಸಾಲ ಎಲ್ಲ ತೀರಿಸಿ ಮಾಡಿದ್ದಾರೆ ಅಂತ. why should we go there? We saw here in Karnataka itself that coffee day, after the Siddhartha died, his wife has taken over and she has cleared the dues now. Now again coffee day, people are sitting, spending time. Youngsters are coming, dating in coffee day. Otherwise, who will pay 150 rupees for a cup of coffee? You will pay 150 rupees to sit there, not for taking coffee. Right? Please. See, ups and downs are there. ಬಿಸ್ನೆಸ್ ನಲ್ಲಿ ಇವೆಲ್ಲ ಆಗಿರುತ್ತೆ, ತೊಂದರೆ ಆಗಿರುತ್ತೆ, ಮನಿ ಮಾರ್ಕೆಟ್ ಟೈಟ್ ಇರುತ್ತೆ, ಏನೇನೋ ಇರುತ್ತೆ. ಆಮೇಲೆ ರಿಯಾಲಿಟಿ ನಿಮ್ಮಿಬ್ಬರಿಗೆ ಗೊತ್ತಿರುತ್ತೆ ಏನಾಗಿತ್ತು ಅಂತ. ಚೆಕ್ ಈಸ್ ಓನ್ಲಿ ಇನ್ಸ್ಟ್ರೂಮೆಂಟಲ್. ರಿಯಲ್ ಟ್ರಾನ್ಸಾಕ್ಷನ್ ಈಸ್ ನೋನ್ ಟು ಯು ಅಂಡ್ ಯುವರ್ ಕ್ಲೈಂಟ್. ಐ ಮೀನ್ ದ ರಿವಿಷನ್ ಪಿಟಿಷನರ್. ಲಾಯರ್ ಹತ್ರ ಹೇಳುವಾಗ ಅವ್ರು ಬೇರೆ ಹೇಳಿರ್ತಾರೆ, ಅಥವಾ ಅವ್ರು ಹೇಳಿದ್ರು ನಾವು ಅದನ್ನ 138 ಆಗೋಂಗ್ ಬರ್ದಿರ್ತೀವಿ. All that we know, sir. My lord, I have faith in you. Yes, it's all right. Sometimes ನೋಡಿ ಒಂದಾಗತ್ತೆ, ಕೆಲವು ಸಂದರ್ಭದಲ್ಲಿ ಹಗ್ಗ ಸಡ್ಲ ಬಿಟ್ಟು ಎಳಿಬೇಕು. ಗೊತ್ತಾಯ್ತಲ್ಲ? ಹಗ್ಗ ಜಗ್ಗಾಟ ಅಂತ ಒಂದು ಆಡಿಸ್ತಾರೆ, ನೋಡಿದೀರಾ? ಪುಲಿಂಗ್ ದಿ ರೋಪ್ ಅಂತ. ಯಾವಾಗ್ಲೂ KSRP ಪೀಪಲ್ಲೇ ಗೆಲ್ತಾರೆ ಅದರಲ್ಲಿ. ಪೊಲೀಸ್ನವ್ರು ಆಡ್ತಿರ್ತಾರೆ, ರಿಸರ್ವ್ ಪೊಲೀಸ್ ಅಂತ ಇರ್ತಾರಲ್ಲ, ಅವರೇ ಗೆಲ್ಲೋದು ಅದರಲ್ಲಿ, ನಾಟ್ ದಿ ಸಿವಿಲ್ ಪೊಲೀಸ್.
ಅವ್ರಿಗೆ ದಿನ ಪ್ರಾಕ್ಟೀಸ್ ಸಿಗುತ್ತೆ ಅದು. ಪ್ರಾಕ್ಟೀಸ್ ಅಲ್ಲ, ಅವ್ರು ಲೂಸ್ ಬಿಟ್ಟು ಎಳಿತಾರೆ. ಲೂಸ್ ಬಿಟ್ಬಿಡ್ತಾರೆ ಅವರೆಲ್ಲ. ಅವಾಗ ಆಯ್ತು ಅಂತ ಸಿವಿಲ್ ಪೊಲೀಸ್ನವರು ಖುಷಿಯಾಗಿರ್ತಾರೆ. ಒಂದ್ ಸತಿ ಹಾಕಿ ದಮ್ಮಾಕಿ ಜೈ ಅಂತ ಹೇಳಿತಾರೆ, ಎಲ್ಲ ಬಿದ್ದೋಗ್ತದೆ. ಎಲ್ಲ ಸ್ವಲ್ಪ ತಿಳ್ಕೊಳ್ಬೇಕು. ದಿಸ್ ಆರ್ ಆಲ್ ಇವೆಲ್ಲ ಯಾವುದು IPC CRPC ಹೇಳಲ್ಲ. ಬೈ ಎಕ್ಸ್ಪೀರಿಯನ್ಸು, ಲೈಫು ಎಲ್ಲ ನೋಡ್ಬೇಕು. ಕೊಡಿ. ಐ ಟೆಲ್ ಯು, 13 ಪ್ರೊನೋಟ್ ಸೂಟ್ ಇತ್ತು ನಮ್ಮ ಕ್ಲೈಂಟ್ ಮೇಲೆ. ಏನೋ ಕಾರಣ ಎಲ್ಲೋ ತಮಿಳ್ನಾಡ್ಗೋ ಎಲ್ಲೋ ಸಪ್ಲೈ ಮಾಡ್ಬಿಟ್ಟಿದ್ದ. ಅಲ್ಲಿ ಅವನು ಮುಚ್ಕೊಂಡು ಹೋಗ್ಬಿಟ್ಟ, ಅವನ ಅಡ್ರೆಸ್ ಸಿಕ್ಕಿರ್ಲಿಲ್ಲ, ಪೇಮೆಂಟ್ ಬರಲಿಲ್ಲ. 13 ಪ್ರೊನೋಟ್ ಸೂಟು, 3-4 ಜನ ಗಂಡು ಮಕ್ಳು ಅವ್ರ ಮನೇಲಿ. ಎಲ್ಲಾರನ್ನು ಬೆಳಗ್ಗೆ ಕಾಗೆ ಕೂಗಕ್ಕೆ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು. ಬರೇ ಹೆಣ್ಮಕ್ಳನ್ನ ಇಟ್ಬಿಡೋರು ಮನೇಲಿ. ಆಯ್ತಾ? ರಾತ್ರಿ 10:30, 11 ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಸೇರ್ಕೊಳ್ಳೋರು. ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದ್ ಕಾಲದಲ್ಲಿ, ಅವ್ರು ಇದ್ದಿದ್ದಂಥ ಸ್ಥಳದಲ್ಲಿ. ಫಿಲಾಂಥ್ರಫಿಕ್ ವರ್ಕ್ಸ್ ಬೇಕಾದಷ್ಟು ಮಾಡಿದ್ರು. ಈ ಬಿಸ್ನೆಸ್ನಲ್ಲಿ ಈ ಥರ ತೊಂದರೆ ಆಗ್ಬಿಡ್ತು. So much so they have to lose their house in the place where they lived. All these people lived and they were born and brought up. ಮಾರಾಟಕ್ಕೆ ಹೋಯ್ತು, ಮಾರ್ವಾಡಿಗಳ ಹತ್ರ ಸಿಕ್ಬಿದ್ರು, ಆಕ್ಷನ್ ಆಯ್ತು. ಲಿಟಲ್ ಶಾರ್ಟ್ ಆಫ್ ಫೈಲಿಂಗ್ ಎ ಇನ್ಸಾಲ್ವೆನ್ಸಿ ಪಿಟಿಷನ್, ಆ ಸ್ಟೇಜ್ಗೆ ಹೋಗ್ಬಿಟ್ರು. ಬಟ್ ಧೃತಿಗೆಡ್ಲಿಲ್ಲ. ದೇ ಹ್ಯಾಡ್ ದಿ ಟ್ಯಾಲೆಂಟ್ ಆಫ್ ದೇರ್ ಬಿಸ್ನೆಸ್, ಸೊ ಇಟ್ ಕಂಟಿನ್ಯೂಡ್. ಆ ಸ್ಟೇಜ್ಗೆ ಇನ್ನೇನು IC ಹಾಕೋ ಸ್ಟೇಜಿಗೆ ಬಂದಾಗ ಎಕ್ಸಿಕ್ಯೂಷನ್ನು ಆ ಸ್ಟೇಜಲ್ಲಿ ಬರೋವಾಗ ನಮ್ಮ ಆಫೀಸಿಗೆ ಬಂದರು. ಏನು ಫೀಸ್ ಕೊಟ್ಟಾನು ಅವನು? JDR ಬ್ರೀಫು ಆಯ್ತಾ, ಆಮೇಲೆ ಬೇರೆದಕ್ಕೆ ಡಿಫೆಂಡೆಂಟು. ಏನು ಮಾಡ್ಬೇಕು ಹೇಳಿ? ಹೌ ಮಚ್ ಫೀಸ್ ದಟ್ ಹಿ ಕುಡ್ ಪೇ ಇನ್ ಸಚ್ ಮ್ಯಾಟರ್ಸ್. ವಿ ಟುಕ್ ಇಟ್ and then found out. Because of that one series of cases, 21 order 21, I can say now I have mastered it. What is available for JDR ಅಂತ. ಕೆಲವು ಸಂದರ್ಭ ಹಾಗಾಗತ್ತೆ. ಆಯ್ತು, ಅದನ್ನೆಲ್ಲ ಸರಿಪಡಿಸ್ಕೊಂಡ್ವಿ. ಅವನು ಬರೋನು, ಒಬ್ಬ ಮಗ ಬರೋನು, ಅವನು ಹೇಳೋನು, ಸರ್ ನನಗೆ ಒಬ್ಬ ಮಗ ಏನೋ ತೊಂದರೆ ಆಗಿ ತೀರ್ಕೊಂಡ್ಬಿಟ್ಟ. ಇನ್ನೊಬ್ಬ ಇದ್ದ, ಒಬ್ಬ ಅಣ್ಣ, ಒಬ್ಬ ಅಣ್ಣ, ಒಬ್ಬ ತಮ್ಮ. ಒಬ್ನು ವೈಲ್ಡು, ಒಬ್ಬನ್ ಮೈಲ್ಡು. ಅವನು ಸರ್ ಅವನ್ ವೈಲ್ಡು, ಇವನ್ ಮೈಲ್ಡು, ನಾನು ಒಬ್ಬನೇ ಇರೋದು, ಏನಾದ್ರು ಮಾಡಬೇಕು, ನೀವು ಒಂಚೂರು ಟೈಮ್ ಕೊಡ್ಸಿ ಅಂತ. Do you believe that the judges granted 50 rupees, 100 rupees installments? Judges granted 50 rupees installments, 100 rupees installments. Of course, the time that I was staying, it had some value. 5,000 ರೂಪಾಯಿ ಪ್ರೊನೋಟ್ ಸೂಟ್ ಇದ್ರೆ 50 ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಮಾಡಿಸಿ ಅದನ್ನ ಕ್ಲೋಸ್ ಮಾಡಿಸಿದ್ವಿ. 100 ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಕ್ಲೋಸ್ ಮಾಡಿಸಿದ್ವಿ. ಇವತ್ತು 5 ಎಕರೆ ಜಮೀನು ತೆಗೆದುಕೊಂಡಿದ್ದಾನು ಅವನು. 5 ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ, ಸಂತೋಷವಾಗಿದ್ದಾನೆ. ಮಕ್ಕಳುಗಳನ್ನೆಲ್ಲ MBA ಮಾಡಿಸಿದ್ದಾನೆ, ಒಳ್ಳೊಳ್ಳೆ ಕಡೆ ಕೆಲಸದಲ್ಲಿದ್ದಾರೆ. ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್. ಕೊಡ್ತೀನಿ ಅನ್ನೋ ಇಂಟೆನ್ಷನ್ ಇದ್ರೆ ಒಂಥರ, ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು, ಎಲ್ಲ ಇದೆ ನಾವು ಕೊಡಲ್ಲ ಅಂತ. ಅದಕ್ಕೇನು ಮಾಡೋಕ್ಕಾಗಲ್ಲ. ಈಗ ಅವ್ರು ಕೊಡ್ತೀನಿ ಅಂತಿದ್ದಾರೆ, ತಗೊಳ್ಳಿ ನೀವು. ಈಗ ನಾವು ಮಾಡ್ತಿರೋದಾದ್ರೂ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆಲಸನೇ. ಡಿಗ್ನಿಫೈಡ್ ಮುನ್ಸಿಫ್ ಅಷ್ಟೇ ನಾನು 138 ಅಲ್ಲಿ ಕೂತ್ಕೊಂಡ್ರೆ. ಐ ಆಮ್ ನಾಟ್ ಆಕ್ವಿಟ್. ಆಲ್ ರೈಟ್, ಏನು ಮಾಡಕ್ ಬರಲ್ಲ, ಇವೆಲ್ಲ ಮಾಡಿ. ಗ್ರೇಟ್ಫುಲ್. ಎಸ್.